ಹೇ ನಮಸ್ಕಾರ, ಬನ್ನಿ ನಾವು ಇವತ್ತು ಮತ್ತೊಂದಿಷ್ಟು ವರ್ಬ್ಗಳನ್ನು ಕಲಿಯೋಣ. ನಾವೇನು ಆಸ್ ಯೂಸ್ವಲ್ ಏನು ಮಾಡ್ತೀವಿ, V1 ಅಂತೇಳಿ ಡಿವೈಡ್ ಮಾಡ್ತೀವಿ, V2 V3 V1 ಪ್ಲಸ್ ING ಅಂತೇಳಿ ವರ್ಬ್ಗಳನ್ನು ನಾವೇನು ಮಾಡ್ತೀವಿ, V1 V2 V3 V1 ಪ್ಲಸ್ ING ಅಂತೇಳಿ ನಾವು ಮಾಡ್ತೀವಿ. ಜೊತೆಗೆ ಕನ್ನಡ ಮೀನಿಂಗ್ ಅನ್ನ ಕಲಿತಾ ಇದೀವಿ. ಬನ್ನಿ ನಾವು ಇವತ್ತು ಒಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವರ್ಬ್ಗಳನ್ನ ಕಲಿತಾ ಹೋಗೋಣ. ಒಂದನೇದೇನಿದೆ, ಗ್ರಿಪ್. ಗ್ರಿಪ್ ಅಂದ್ರೆ ಹಿಡಿತ ಸಾಧಿಸೋದು, ಯಾವುದೋ ಒಂದು ವಿಚಾರದ ಮೇಲೆ ಅಥವಾ ವಸ್ತುವಿನ ಮೇಲೆ ಹಿಡಿತ, ಗ್ರಿಪ್. ಅದನ್ನು ಹೊರಬಿಟ್ಟು ಏನಾಗುತ್ತೆ, ಓಕೆ, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಪಾರ್ಟಿಸಿಪಲ್ ಅಂತಾನು ಕೂಡ ನಾವು ಕರಿತೀವಿ. ಅದರ ಬದಲಾಗಿ V1 V2 V3 V1 ಪ್ಲಸ್ ING ಅಂತಾನು ಕರಿಬಹುದು. ಬನ್ನಿ ನಾವು ಈಗ ಒಂದಿಷ್ಟು ಪ್ರಾಕ್ಟೀಸ್ ಮಾಡೋಣ. ಗ್ರಿಪ್ ಅಂದ್ರೆ ಹಿಡಿತ. ಗ್ರಿಪ್ ಅಂದ್ರೆ ಏನ್ರಿ, ಹಿಡಿತ. ಗ್ರಿಪ್, ಗ್ರಿಪ್ಡ್, ಗ್ರಿಪ್ಪಿಂಗ್, ಗ್ರಿಪ್ಡ್, ಗ್ರಿಪ್ಪಿಂಗ್ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಗ್ರೋ ಅಂದ್ರೆ ಬೆಳೆಯುತ್ತದೆ ಅಂತ. ಗ್ರೋ, ಗ್ರೀವ್, ಗ್ರೋನ್, ಗ್ರೋಯಿಂಗ್. ಗ್ರೋಯಿಂಗ್ ಗ್ರೋನ್ ಅಪ್ ಅಂತ ಕರಿತೀವಿ, ಅಂದ್ರೆ ಎತ್ತರ ಬೆಳೆಯೋದು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಗಾರ್ಡ್ ಅಂದ್ರೆ ಕಾವಲುಗಾರ, ಕಾವಲು ಕೆಲಸ ಮಾಡ್ತಕ್ಕಂಥದ್ದು, ಭದ್ರತೆಯನ್ನು ಕೊಡೋದು. ಈಗ ಬಾಡಿ ಗಾರ್ಡ್ ಅಂತೀವಲ್ಲ ಆ ಥರ. ಗಾರ್ಡೆಡ್, ಗಾರ್ಡಿಂಗ್. ಗಾರ್ಡಿಂಗ್ ಅಂದ್ರೆ ಏನು, ರಕ್ಷಣೆ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಗೆಸ್ ಅಂದ್ರೆ ಕಲ್ಪನೆ ಮಾಡೋದು, ಊಹೆ ಮಾಡೋದು. ಗೆಸ್ಡ್, ಗೆಸ್ಸಿಂಗ್ ಅಂತೇಳಿ ಕರಿತೀವಿ. ಐ ಗೆಸ್ ಅಂದ್ರೆ ನಾನು ಕಲ್ಪನೆ ಮಾಡುತ್ತೇನೆ, ನಾನು ಊಹಿಸುತ್ತೇನೆ ಅಂತ ಅರ್ಥ. ಓಕೆ, ಗೈಡ್ ಅಂದ್ರೆ ಏನ್ರಿ, ಮಾರ್ಗದರ್ಶನ ಮಾಡು. ಗೈಡ್ ಅಂದ್ರೆ ಏನು, ಮಾರ್ಗದರ್ಶನ ಮಾಡು. ಓಕೆ, ಗೈಡಿಂಗ್, ಮಾರ್ಗದರ್ಶಿ. ಯಾರಿಗಾದ್ರೂ ನಾವು ಏನು ಮಾರ್ಗದರ್ಶನ ನೀಡ್ತೀವಿ ಅಂತ ಹೇಳಿರ್ತ. ಐ ಗೈಡ್ ಅಂದ್ರೆ ನಾನು ಮಾರ್ಗದರ್ಶನ ನೀಡುತ್ತೇನೆ ಅಂತ ಅರ್ಥ. ಓಕೆ, ಗೈಡಿಂಗ್. ಓಕೆ, ಹ್ಯಾಂಡಲ್ ಅಂತಂದ್ರೆ ನಿರ್ವಹಣೆ ಮಾಡು ಅಂತ ಅರ್ಥ. ಹ್ಯಾಂಡಲ್ ಅಂತಂದ್ರೆ ಇದು ಇಂಗ್ಲೀಷಲ್ಲಿ ಹಂಗೆ ಹಾಕಿದೀವಿ. ಓಕೆ, ಹ್ಯಾಂಡಲ್ ಅಂದ್ರೆ ನಿರ್ವಹಣೆ ಮಾಡು. ಐ ವಿಲ್ ಹ್ಯಾಂಡಲ್ ಅಂತಾರಲ್ಲ, ನಿರ್ವಹಣೆ ಮಾಡು. ಹ್ಯಾಂಡಲ್ಡ್, ಹ್ಯಾಂಡಲಿಂಗ್. ಹ್ಯಾಂಡಲಿಂಗ್ ಅಂತೇಳಿ ಬರುತ್ತೆ. ಹ್ಯಾಂಗ್ ಅಂದ್ರೆ ನೇತು ಹಾಕೋದು, ಏನೋ ಒಂದು ವಸ್ತುವನ್ನ ಮೇಲೆ ನೇತು ಹಾಕೋದಕ್ಕೆ ನಾವು ಹ್ಯಾಂಗ್ ಅಂತ ಕರಿತೀವಿ. ಹ್ಯಾಂಗಿಂಗ್. ಓಕೆ, ಹ್ಯಾಂಗಿಂಗ್ ಅಂತೇಳಿ ನಾವು ಕರಿತೀವಿ, ನೇತು ಹಾಕೋದು ಅಂತ ಅರ್ಥ. ಓಕೆ, ನೆಕ್ಸ್ಟ್ ಹ್ಯಾಪೆಂಡ್. ಓಕೆ, ಹ್ಯಾಪೆನ್ಡ್, ಹ್ಯಾಪನಿಂಗ್. ಹ್ಯಾಪನ್ ಅಂತಂದ್ರೆ ಸಂಭವಿಸ್ತಾ ಇದೆ, ಏನೋ ಒಂದು ಘಟನೆ ನಡೀತಾ ಇದೆ ಅಂತ ಅರ್ಥ. happened, happening. happening. ಓಕೆ, ನೆಕ್ಸ್ಟ್ ಹಾರ್ಮ್ ಅಂದ್ರೆ ತೊಂದರೆ ಕೊಡು, ಹಾನಿ ಮಾಡು, ನಷ್ಟ ಉಂಟು ಮಾಡು ಅಂತ ಅರ್ಥ. ಹಾರ್ಮಿಂಗ್, ಹಾನಿ ಮಾಡು, ತೊಂದರೆಗೀಡು ಮಾಡು. ಐ ಹಾರ್ಮ್ಡ್ ಅಂತಂದ್ರೆ ನಾನು ತೊಂದರೆ ಮಾಡಿದೆ ಅಂತ ಅರ್ಥ. ಐ ಹಾರ್ಮ್ ಅಂದ್ರೆ ನಾನು ತೊಂದರೆ ಮಾಡುತ್ತೇನೆ ಅಂತ ಅರ್ಥ. ಹೇಟ್ ಅಂದ್ರೆ ದ್ವೇಷ ಮಾಡು. ಹೇಟೆಡ್, ಹೇಟ್ ಅಂದ್ರೆ ದ್ವೇಷ ಮಾಡು ಅಂತ, ಅಸೂಯೆ ಪಡು, ದ್ವೇಷ ಮಾಡು ಅಂತ ಅರ್ಥ. ಹ್ಯಾವ್ ಅಂದ್ರೆ ಒಂದು. ಹ್ಯಾಡ್ ಅಂತ ಆಗುತ್ತೆ. ಹ್ಯಾವಿಂಗ್ ಹೊಂದುತ್ತಾ ಇದ್ದೇನೆ ಅಂತೇಳಿ ಅರ್ಥ ಆಗುತ್ತೆ. ಹ್ಯಾವಿಂಗ್ ಅಂದ್ರೆ ಹೊಂದುತ್ತಾ ಇದ್ದೇನೆ ಅಂತ ಅರ್ಥ. ಇವು ಟ್ರಿಕ್ ನೀವೇನ್ ಮಾಡ್ಬೋದು, ಮುಂದೆ ಐ, ವಿ, ಯು ಅಂತ ಸೇರಿಸ್ತಾ ಹೋದ್ರೆ ಏನಾಗುತ್ತೆ, ಉದಾಹರಣೆಗೆ ಐ ಗ್ರಿಪ್, ನಾನು ಹಿಡಿತವನ್ನು ಸಾಧಿಸುತ್ತೇನೆ. ಐ ಗ್ರೋ, ನಾನು ಬೆಳೆಯುತ್ತೇನೆ. ಐ ಗಾರ್ಡ್, ನಾನು ರಕ್ಷಣೆ ಮಾಡುತ್ತೇನೆ. ಐ ಗೆಸ್, ನಾನು ಕಲ್ಪನೆ ಮಾಡಿಕೊಳ್ಳುತ್ತೇನೆ ಅಥವಾ ಕಲ್ಪನೆ ಮಾಡುತ್ತೇನೆ. ಐ ಗೈಡ್, ನಾನು ಮಾರ್ಗದರ್ಶನ ಮಾಡುತ್ತೇನೆ. ಓಕೆ, ಐ ಹ್ಯಾಂಡಲ್, ನಾನು ನಿರ್ವಹಣೆ ಮಾಡುತ್ತೇನೆ. ಐ ಹ್ಯಾಂಗ್, ನಾನು ನೇತು ಹಾಕುತ್ತೇನೆ. ಓಕೆ, ಇದು ಬರಲ್ಲ, ಇದು ಸ್ವಲ್ಪ ಇದು ಬರಲ್ಲ. ಓಕೆ, ಇದನ್ನ ಮಾಡೋಕೆ ಸ್ವಲ್ಪ ಇದಾಗುತ್ತೆ, ತೊಂದರೆ ಆಗುತ್ತೆ. ನೆಕ್ಸ್ಟ್ ಇದನ್ನೇನು V2 ಮಾಡ್ತಾ ಹೋದ್ರೆ ಐ ಗ್ರ್ಯಾಪ್ಡ್. ಓಕೆ, ಸಾರಿ, ಐ ಗ್ರಿಪ್ಡ್ ಅಂದ್ರೆ ನಾನು ಹಿಡಿತ ಸಾಧಿಸಿದೆ. ಐ
ಗ್ರೀವ್ ನಾನು ಸ್ವಲ್ಪ ಬೆಳೆದೆ ಅಥವಾ ಬೆಳೆದೆ ಅಂತ ಕೂಡ ಅರ್ಥ. ಐ ಗಾರ್ಡೆಡ್ ನಾನು ರಕ್ಷಣೆ ಮಾಡಿದೆ ಅಂತೇಳಿ ಈ ರೀತಿ ಅರ್ಥವನ್ನು ಕೊಡುತ್ತಾ ಹೋಗುತ್ತೆ. ಹಾಗಾಗಿ ನೀವು ಖಂಡಿತವಾಗಿ ವರ್ಬ್ಗಳನ್ನು ಕಲಿತಾ ಹೋಗಿ